ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ತುಳಸಿ, ಅವಿ ಮನೆಗೆ ಹೋದ್ನಾ? ಹ್ಞೂ ಮಾವ, ಇಷ್ಟೊತ್ತು ಇದ್ದ, ಈಗ ಮನೆಗೆ ಹೋದ. ನರ್ಸ್, ರಾಧಾ ಅವ್ರು ಹೇಗಿದ್ದಾರೆ? ಜನರಲ್ ವಾರ್ಡ್ಗೆ ಶಿಫ್ಟ್ ಮಾಡಿದ್ದೀವಿ. ನಾವು ಹೋಗಿ ನೋಡ್ಬೋದಾ? ನೋಡ್ಬೋದು ಮ್ಯಾಮ್. ರಾಧಾ, ರಾಧಾ ಹೇಗಿದೆಯಮ್ಮ? ರಾಧಾ, ಯಾಕೆ ಅಳ್ತಾ ಇದ್ದೀರಾ? ನಿಮ್ಗೇನೂ ಆಗಿಲ್ಲ, ನೀವು ಆರಾಮಾಗೇ ಇದ್ದೀರಾ. ಅವಳು ಅಳ್ತಿರೋದು ಅವಳಿಗೇನೋ ಆಗಿದೆ ಅಂತಲ್ಲ ತುಳಸಿ. ಎಲ್ಲಿ ಅವಳ ಬಗ್ಗೆ ನಮಗೆಲ್ಲ ಗೊತ್ತಾಗಿ ಹೋಗುತ್ತೋ ಅಂತ. ತಾನು ಗುಟ್ಟಾಗಿ ಮಾಡೋ ಕೆಲಸಗಳು ಬೇರೆ ಯಾರಿಗೂ ಗೊತ್ತಾಗೋದಿಲ್ಲ ಅಂತ ಅಂದ್ಕೊಳ್ಳೋದು ಮುಟ್ಟಾಳತನ. ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಪ್ರಪಂಚಕ್ಕೆ ಗೊತ್ತಾಗೋದಿಲ್ಲ ಅಂತ ಅಂದ್ಕೊಳ್ಳುತ್ತಂತೆ. ಮಾವ, ಏನಿದೆಲ್ಲ? ನೀವು ಹೇಳ್ತಿರೋದು ನನಗೆ ಏನೂ ಅರ್ಥ ಆಗ್ತಿಲ್ಲ. ಓ, ನಿನಗೆ ಅರ್ಥ ಆಗ್ತಾ ಇಲ್ವಾ? ಹಾಗಾದ್ರೆ ನಿನಗೆ ಅರ್ಥ ಆಗೋ ಥರನೇ ಹೇಳ್ತೀನಿ ಕೇಳು. ನಿನಗೆ ನೆನಪಿನ ಶಕ್ತಿ ಬಂದಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಹೇಳು, ನೀನು ಯಾರು? ನಿಮ್ಮ ಮನೆಯವ್ರು ಯಾರು? ಎಲ್ಲಿದ್ದಾರೆ? ನೀನು ಯಾಕೆ ಬಂದು ನಮ್ಮನೆಗೆ ಸೇರಿಕೊಂಡೆ ಅಂತ ಹೇಳು. ರಾಧಾ, ಇಲ್ಲಿ ನೋಡಿ, ನೀವು ಯಾವುದಕ್ಕೂ ಭಯಪಡಬೇಕಾಗಿಲ್ಲ. ನಿಮ್ಗೆ ಹಳೇದೆಲ್ಲ ಏನೇ ನೆನಪಿದ್ರು ನನ್ನ ಹತ್ರ ಹೇಳ್ಕೊಳ್ಳಿ. ಯಾಕೆ ಅಳ್ತಾ ಇದ್ದೀರಾ? ನಾನು ಯಾವಾಗಲೂ ನಿಮ್ಮ ಜೊತೆನೇ ಇರ್ತೀನಿ. ಹೇಳಿ. ನನಗೆ ನೆನಪಿನ ಶಕ್ತಿ ಬರಲಿ, ಹಳೇದೆಲ್ಲ ನೆನಪಾಗ್ಲಿ ಅಂತ ಎಲ್ಲ ಮಾತ್ರನೂ ಒಂದೇ ಸಲ ತಗೊಂಡ್ಬಿಟ್ಟೆ. ಅದರಿಂದ ಏನೂ ಪ್ರಯೋಜನ ಆಗಲಿಲ್ಲ. ನನಗೆ ಪ್ರಜ್ಞೆ ತಪ್ಪದೆ ಹೊರತು ಹಳೆಯದು ಯಾವುದು ನೆನಪಾಗಲಿಲ್ಲ. ನಾನಿವಾಗ ಏನು ಅಂತ ಹೇಳಲಿ? ಅಂದರೆ ನೀ ಏನು ಹೇಳ್ತಾ ಇದ್ದೀಯಾ? ನಿನಗೇನು ನೆನಪೇ ಆಗ್ತಿಲ್ವಾ? ಇಲ್ಲ, ನಾನು ನನ್ನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ತುಂಬ ಪ್ರಯತ್ನ ಪಟ್ಟೆ. ತುಳಸಿಯವ್ರ ರೂಮ್ಗೆ ಹೋಗಿ ನನಗೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸು, ವಸ್ತುಗಳು ಏನಾದರೂ ಸಿಗತ್ತಾ ಅಂತ ನೋಡಿದೆ. ಕೊನೆಗೆ ನಾನಿದ್ದ ಆಶ್ರಮಗಳಿಗೂ ಹೋಗಿ ವಿಚಾರಿಸಿದೆ. ಆದರೆ ಅದರಿಂದ ಏನೂ ಪ್ರಯೋಜನ ಆಗಲಿಲ್ಲ. ನಾನು ಯಾರು ಅಂತ ಕಂಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ನನ್ನನ್ನು ನಾನು ಹುಡ್ಕೋ ಪ್ರಯತ್ನದಲ್ಲಿ ಸೋತ್ ಹೋದೆ. ಹೀಗೆ ನಾನು ಯಾರು, ನನ್ನವ್ರು ಯಾರು ಅನ್ನೋ ಗೊಂದಲದಲ್ಲಿ ಬದುಕೋದಕ್ಕಿಂತ ಸಾಯೋದೇ ವಾಸಿ ಅಲ್ವಾ? ರಾಧಾ, ಹಾಗೆಲ್ಲ ಹೇಳಬೇಡಿ. ನೀವು ಯಾರು ಅನ್ನೋದು ನಿಮಗೆ ಗೊತ್ತಾಗತ್ತೆ. ನಿಮ್ಮವ್ರು ನಿಮಗೆ ಸಿಕ್ಕೇ ಸಿಗ್ತಾರೆ. ಬೇಗ ಹುಷಾರಾಗಿ ಮನೆಗೆ ಹೋಗೋಣ. ಇಲ್ಲ ತುಳಸಿಯವ್ರೆ, ಮತ್ತೆ ನನ್ನನ್ನು ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ಬೇಡಿ. ಇಷ್ಟು ದಿನ ನನ್ನಿಂದ ನಿಮಗೆಲ್ಲ ತುಂಬ ತೊಂದರೆ ಆಗಿದೆ. ಆದರೂ ನನಗೊಂದು ಮಾತು ನೀವೇನು ಹೇಳ್ದೇನೆ ಎಲ್ಲ ಸಹಿಸ್ಕೊಂಡಿದ್ದೀರ. ನಿಮ್ಮಂಥ ಒಳ್ಳೆ ಮನಸ್ಸಿರೋರಿಗೆ ನಾನು ಇನ್ನಷ್ಟು ಕಷ್ಟ ಕೊಡಲ್ಲ. ನನ್ನಿಂದ ಯಾರಿಗೂ ನೆಮ್ಮದಿ ಇಲ್ಲ, ಯಾರಿಗೂ ಸಂತೋಷ ಇಲ್ಲ. ನನ್ನಂತೋಳು ಬದುಕಿರಬಾರ್ದು. ನನಗೆ ಜೀವನ ಬೇಡ. ನಾನು ಆದಷ್ಟು ಬೇಗ ಸತ್ತು ಮುಂದಿನ ಜನ್ಮದಲ್ಲಿ ಒಳ್ಳೆ ಜೀವನ ಬಾಳ್ ಬದುಕ್ತೀನಿ.
ನನ್ನಿಂದ ಯಾರಿಗೂ ಉಪಯೋಗ ಇಲ್ಲ. ನನ್ನನ್ನು ಸಾಯಕ್ಕೆ ಬಿಟ್ಬಿಡಿ. ರಾಧಾ, ಮನುಷ್ಯನ ಜನ್ಮ ಪವಿತ್ರವಾದದ್ದು. ಪುಣ್ಯ ಮಾಡಿದವರು ಅಷ್ಟೇ ಮನುಷ್ಯರಾಗಿ ಹುಡ್ತಾರಂತೆ. ಏನೇ ಆದರೂ ಜೀವನದಲ್ಲಿ ಬದುಕಬೇಕು, ಬದುಕಿ ಸಾಧಿಸ್ಬೇಕು. ಸಾಯ್ಬೇಕು ಅನ್ಕೊಂಡವರು ಹೇಡಿಗಳು, ಕೈಲಾಗದೇ ಇದ್ದವರು. ನೀವು ಬದುಕಿ ಬಾಳ್ಬೇಕು, ಒಳ್ಳೆ ಜೀವನ ನಡೆಸ್ಬೇಕು. ನಾನು ಯಾರಿಗೋಸ್ಕರ ಬದುಕಬೇಕು? ನನ್ನಿಂದ ಯಾರಿಗೆ ಏನು ಪ್ರಯೋಜನ ಇದೆ? ರಾಧಾ, ನೀನು ನಮಗೋಸ್ಕರ ಬದುಕಬೇಕು. ನಮ್ಮ ಕಷ್ಟಗಳನ್ನು ದೂರ ಮಾಡೋದಕ್ಕೆ ಅಂತಾನೆ ಆ ಭಗವಂತ ನಿನ್ನನ್ನು ಇಲ್ಲಿಗೆ ಕರೆಸಿರಬೇಕು. ಆದರೆ ನಮಗೆ ಅದನ್ನು ತಿಳ್ಕೊಳ್ಳೋದಕ್ಕೆ ಇಷ್ಟು ದಿವಸ ಬೇಕಾಯಿತು. ಇಲ್ಲ, ಆ ದೇವರು ನನ್ನಿಂದ ಎಲ್ಲರನ್ನೂ ಕಿತ್ಕೊಂಡ್ಬಿಟ್ಟಿದ್ದಾನೆ. ನನ್ನಿಂದ ಯಾರಿಗೆ ತಾನೇ ಏನು ಪ್ರಯೋಜನ ಆಗುತ್ತೆ? ಎಲ್ರಿಗೂ ಕಷ್ಟ ಕೊಡ್ತೀನಿ ಹೊರತು ಕಷ್ಟನ ಪರಿಹಾರ ಮಾಡಲ್ಲ. ನೀವಿಷ್ಟು ದಿನ ನನ್ನನ್ನು ತುಂಬಾ ಕಾಳಜಿಯಿಂದ ನೋಡ್ಕೊಂಡಿದ್ದೀರಾ, ಪ್ರೀತಿ ತೋರಿಸಿದ್ದೀರಾ. ಅದಕ್ಕೆ ನಾನು ಯಾವಾಗಲೂ ಋಣಿಯಾಗಿರ್ತೀನಿ. ನನಗೆ ಜೀವನ ಸಾಕಾಗಿದೆ. ಈ ಗೊಂದಲದ ಜೀವನ ನಡೆಸೋ ಬದಲು ಇದರಿಂದ ಮುಕ್ತಿ ಪಡ್ಕೊಳ್ಳೋಣ ಅಂತ ಅನಿಸಿದೆ. ಜೀವನ ಅಂದಮೇಲೆ ನೋವು, ನಲಿವು, ಏಳು ಬೀಳು ಎಲ್ಲ ಇರುತ್ತೆ. ನಾವಾದಷ್ಟು ಬೆಳಕಿನ ಕಡೆ ನಡಿಬೇಕೆ ಹೊರತು ಚಿಗುಪ್ಸೆ ಅನ್ನೋ ಕತ್ಲಲ್ಲಿ ಕೂರಬಾರ್ದು. ನನಗೂ ಕತ್ಲನ್ನು ಕಳೆದು ಬೆಳಕಿನ ಕಡೆ ಹೋಗ್ಬೇಕು ಅಂತ ಆಸೆ ಇದೆ. ಆದ್ರೆ ಸುತ್ತಲೂ ಕತ್ಲ ಆವರಿಸ್ಕೊಂಡಿರೋ ನನ್ನ ಬಾಳಿಗೆ ಬೆಳಕು ತರೋದಕ್ಕೆ ಒಂದು ಚಿಕ್ಕ ಬೆಂಕಿ ಕಡ್ಡಿನೂ ಕಾಣಿಸ್ತಾ ಇಲ್ಲ. ಜಾಸ್ತಿ ಮಾತಾಡಿ ಅವ್ರಿಗೆ ತೊಂದರೆ ಕೊಡಬೇಡಿ. ನನ್ನನ್ನು ಸಾಯಿಸ್ಬಿಡಿ ತುಳಸಿ ಅವರೇ. ನನ್ನಿಂದ ಯಾರಿಗೂ ಪ್ರಯೋಜನ ಇಲ್ಲ. ನನಗೆ ಈ ಜೀವನ ಬೇಡ. ನೀವು ಸಮಾಧಾನ ಮಾಡ್ಕೊಳ್ಳಿ. ನಾನು ಈಗಲೇ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡ್ತೀನಿ. ಶಾರ್ವರಿ ಮಗುನ ಕರ್ಕೊಂಡು ತುಂಬ ದೂರ ಹೋಗಿರಲ್ಲ. ನೀವು ಟೆನ್ಷನ್ ಮಾಡ್ಕೊಬಿಡಿ. ಲತಾ, ನೀವು ಇಲ್ಲೇ ಇರಿ. ನಾನು ಇನ್ಸ್ಪೆಕ್ಟ್ರಿಗೆ ಮಾತಾಡಿಸಿ ಸುತ್ತಮುತ್ತ ನೋಡ್ಕೊಂಡು ಬರ್ತೀನಿ. ಆಯ್ತಪ್ಪ. ಮಗು ಅಳ್ಬೇಡ ಕಣು, ಅಳ್ಬೇಡ. ನೋಡು, ಆ ಮಗು ನಮ್ಗೆ ಇಷ್ಟು ಹತ್ತಿರ ಇದೆ ಅಂತಂದರೆ ಅದು ಸಿಗುತ್ತೆ ಕಣೋ. ದೇವ್ರ ಮೇಲೆ ಭಾರ ಹಾಕೋಣ. ನಿನ್ನ ಮೀರ ನಿನಗೆ ಸಿಗ್ತಾಳೆ. ಹಾಂ.